ನೋಡ್ಕೊಳ್ಳಿ, ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಹೇಳ್ಕೊಡ್ತೀನಿ. ಕ್ವಶನ್ ಬಂದು ಈ ಥರ ಇದೆ. ಇಫ್ ಯು ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3xy ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಕಾಸ್ ವೈ ಪ್ಲಸ್ 1 ಶೋ ದಟ್ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಯಾವ ಥರ ಮಾಡೋದಂದರೆ ಫಸ್ಟ್ ಯು ಈಸ್ ಈಕ್ವಲ್ ಟು ಬರ್ಕೊಳ್ಳಿ. ಎಕ್ಸ್ ಕ್ಯೂಬ್ ಮೈನಸ್ 3xy ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಕಾಸ್ ವೈ ಪ್ಲಸ್ 1 ಯು ಬರ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ, ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಅಂದರೆ ಡೋ ಬೈ ಡೋ ಎಕ್ಸ್ ಆಫ್ ಡೋ ಯು ಬೈ ಡೋ ಎಕ್ಸ್ ಅಂತ. ಈಗ ಫಸ್ಟು ಡೋ ಯು ಬೈ ಡೋ ಎಕ್ಸ್ ಫೈಂಡ್ ಮಾಡಬೇಕು. ಡೋ ಯು ಬೈ ಡೋ ಎಕ್ಸ್ ಅಂದರೆ ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಮಾಡೋದು. ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಲ್ಲಿ ಹೆಂಗೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಟರ್ಮ್ ಇದೆ, 1 2 3 4 5. ಇಲ್ಲಿ ಹೆಂಗೆ ಅಂದರೆ ಎಕ್ಸ್ ಇದ್ದರೆ ಎಕ್ಸ್ ಟರ್ಮ್ ಮಾತ್ರ ಚೇಂಜ್ ಮಾಡಬೇಕು, ಎಕ್ಸ್ ಇಲ್ಲ ಅಂದರೆ ಝೀರೋ ತಗೋಬೇಕು. ಗೊತ್ತಾಗ್ತಿದೆಯಾ? ಅಂದರೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಅಂದರೆ ಹೆಂಗೆ ಅಂದರೆ ಎಕ್ಸ್ ಫಂಕ್ಷನ್ ಮಾತ್ರ ಚೇಂಜ್ ಆಗುತ್ತೆ, ವೇರಿ ಅಕಾರ್ಡಿಂಗ್ ಟು ಡಿಫ್ರೆನ್ಷಿಯೇಷನ್. ನೋಡಿ, ಫಸ್ಟ್ ಟರ್ಮಲ್ಲಿ ಎಕ್ಸ್ ಕ್ಯೂಬ್ ಇದೆ ಫಂಕ್ಷನ್ನು, ಎಕ್ಸ್ ಕ್ಯೂಬ್ಗೆ 3x ಸ್ಕ್ವೇರು ಡಿಫ್ರೆನ್ಷಿಯೇಷನ್. ಈ ಸೆಕೆಂಡ್ ಟರ್ಮಲ್ಲಿ ಎಕ್ಸು ಫಂಕ್ಷನ್ನು ಇದೆ ಮತ್ತು ವೈನೂ ಇದೆ. ಇಲ್ಲೇನು ಮಾಡಬೇಕು, ವೈ ಫಂಕ್ಷನ್ನ ಹಂಗೆ ಇಟ್ಕೊಂಡು 3y ಸ್ಕ್ವೇರ್ನ ಹಂಗೆ ಇಟ್ಕೊಂಡು ಎಕ್ಸ್ ಫಂಕ್ಷನ್ ಮಾತ್ರ ವೇರಿ ಮಾಡಬೇಕು. ಇಲ್ಲಿ ಎಕ್ಸ್ ಫಂಕ್ಷನ್ ಬಂದು ಎಕ್ಸ್ ಮಾತ್ರ ವೇರಿ ಮಾಡಿದ್ರೆ 1 ಬರುತ್ತೆ. ಇಲ್ಲಿ ಎಕ್ಸ್ ಇದೆ, ಎಕ್ಸ್ಗೆ 1. ಇಲ್ಲಿ ಎಕ್ಸ್ ಫಂಕ್ಷನು ಇದೆ, ವೈ ಫಂಕ್ಷನು ಇದೆ. ಇಲ್ಲಿ ವೈ ಫಂಕ್ಷನ್ನ ಹಂಗೆ ಇಟ್ಕೊಂಡು ಎಕ್ಸ್ ಫಂಕ್ಷನ್ನ ಮಾತ್ರ ವೇರಿ ಮಾಡಬೇಕು, ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್. ಇಲ್ಲಿ ಎಕ್ಸ್ ಫಂಕ್ಷನ್ ಇಲ್ಲ ಅಂದರೆ 0. ಈಗ ಡೋ ಯು ಬೈ ಡೋ ಎಕ್ಸ್ ಬಂತು ನಿಮಗೆ 3x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಇ ಪವರ್ ಎಕ್ಸ್ ಕಾಸ್ ವೈ. ಈಗ ಮತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಬರಬೇಕು ಅಂದರೆ ಡೋ ಬೈ ಡೋ ಎಕ್ಸ್ ಆಫ್ ಡೋ ಯು ಬೈ ಡೋ ಎಕ್ಸ್ ಅಂತ. ಫಸ್ಟು ಡೋ ಯು ಬೈ ಡೋ ಎಕ್ಸ್ ಫೈಂಡ್ ಮಾಡಿ, ಆಮೇಲೆ ಡೋ ಬೈ ಡೋ ಎಕ್ಸ್ ಆಫ್ ಡೋ ಯು ಬೈ ಡೋ ಎಕ್ಸ್ ಅಂದರೆ ಈಗ ಡೋ ಯು ಬೈ ಡೋ ಎಕ್ಸ್ನ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡೋ ಬೈ ಡೋ ಎಕ್ಸ್ ಆಫ್ ಡೋ ಯು ಬೈ ಡೋ ಎಕ್ಸ್. ಇಲ್ಲಿ ನೋಡಿ ಎಷ್ಟು ಟರ್ಮ್ಸ್ ಇದೆ, 1 2 3 4 ಇದೆ. ಇದರಲ್ಲಿ ಫಸ್ಟು ಎಕ್ಸ್ ಟರ್ಮ್ ಇದೆ, ಈ 3 ಹಂಗೆ ಇಟ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ಗೆ ವೇರಿಯೇಷನ್ 2x. ಇಲ್ಲಿ ಎಕ್ಸ್ ಫಂಕ್ಷನ್ ಇಲ್ಲ ಅದಕ್ಕೆ 0, ಇಲ್ಲೂ ಎಕ್ಸ್ ಫಂಕ್ಷನ್ ಇಲ್ಲ ಅದಕ್ಕೆ 0. ಇಲ್ಲಿ ಎಕ್ಸ್ ಫಂಕ್ಷನ್ ಇ ಪವರ್ ಎಕ್ಸು, ಕಾಸ್ ವೈನ ಹಂಗೆ ಇಟ್ಕೊಂಡು ಇ ಪವರ್ ಎಕ್ಸ್ಗೆ ವೇರಿಯೇಷನ್ ಇ ಪವರ್ ಎಕ್ಸ್ ಅಕಾರ್ಡಿಂಗ್ ಟು ಡಿಫ್ರೆನ್ಷಿಯೇಷನ್. ಡೋ ಬೈ ಡೋ ಎಕ್ಸ್ ಆಫ್ ಡೋ ಯು ಬೈ ಡೋ ಎಕ್ಸ್ ಅಂದರೆ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್. ಇಲ್ಲಿ ಏನಾಗುತ್ತೆ, ಇದು ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 3 2s are 6x ಪ್ಲಸ್ ಇ ಪವರ್ ಎಕ್ಸ್ ಕಾಸ್ ವೈ. ಈಗ ನೆಕ್ಸ್ಟು ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಮಾಡಬೇಕು. ಅದಕ್ಕೇನು ಮಾಡಬೇಕು, ಫಸ್ಟು ಡೋ ಯು ಬೈ ಡೋ ವೈ ಮಾಡಿ, ಯುನ ವಿತ್ ರೆಸ್ಪೆಕ್ಟ್ ಟು ವೈ. ಜ್ಞಾಪಕ ಇಟ್ಕೊಳ್ಳಿ, ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಅಂದರೆ ಡೋ ಬೈ ಡೋ ವೈ ಆಫ್ ಡೋ ಯು ಬೈ ಡೋ ವೈ. ಇದು ನೋಡಿ, ಡೋ ಯು ಬೈ ಡೋ ವೈ ಯಾವ ಥರ ಇದು ಮಾಡೋದಂದರೆ ಯುನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡೋದು ಯಾವ ಥರ ಅಂದರೆ, ಇಲ್ಲಿ ಎಷ್ಟಿದೆ ಟರ್ಮ್ಸು, 1 2 3 4 5 ಇದೆ. ಇದರಲ್ಲಿ ಎಕ್ಸ್ ಫಂಕ್ಷನ್ ವೈ ಫಂಕ್ಷನ್ ಇಲ್ಲ ಅದಕ್ಕೆ 0. ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ವೈ ಫಂಕ್ಷನ್ ಮಾತ್ರ ವೇರಿ ಮಾಡಬೇಕು. ಇಲ್ಲಿ 3xನ ಹಂಗೆ ಇಟ್ಕೊಂಡು ವೈ ಸ್ಕ್ವೇರ್ಗೆ 2y, ಎಕ್ಸ್ನ ಹಂಗೆ ಇಟ್ಕೊಂಡು ವೈ ಸ್ಕ್ವೇರ್ನ ಚೇಂಜ್ ಮಾಡಬೇಕು 2y. ಇಲ್ಲಿ ವೈ ಇಲ್ಲ ಅದಕ್ಕೆ 0. ನೆಕ್ಸ್ಟು ಇದರಲ್ಲಿ ವೈ ಫಂಕ್ಷನ್ ಇದೆ, ಇ ಪವರ್ ಎಕ್ಸ್ನ ಹಂಗೆ ಇಟ್ಕೊಂಡು ಕಾಸ್ ವೈಗೆ ಮೈನಸ್. ಆಮೇಲೆ ಇಲ್ಲಿ ನೋಡಿ ವೈ ಇಲ್ಲ ಅದಕ್ಕೆ ಅದು 0 ಆಗುತ್ತೆ, ಪ್ಲಸ್ 0. ಈಗ ನೋಡಿ ಡೋ ಯು ಬೈ ಡೋ ವೈ ಬಂದು ಮೈನಸ್ 6xy ಪ್ಲಸ್ ಇಂಟು ಮೈನಸ್ ಮೈನಸ್ ಇ ಪವರ್ ಎಕ್ಸ್ ಸೈನ್ ವೈ. ಈಗ ನೋಡಿ ಮತ್ತೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಡೋ ಬೈ ಡೋ ವೈ ಆಫ್ ಡೋ ಯು ಬೈ ಡೋ ವೈ ಅಂದರೆ ನೋಡಿ 2 ಟರ್ಮ್ ಇದೆ ಇಲ್ಲಿ. ಇದರಲ್ಲಿ -6x ಹಂಗೆ ಇಟ್ಕೊಂಡು
ವೈಗೆ ವೇರಿ ಮಾಡಬೇಕು. ವೈಗೆ ವೇರಿಯೇಷನ್ 1 ಮೈನಸ್ ಇ ಪವರ್ ಎಕ್ಸ್ ಹಂಗೆ ಇಟ್ಕೊಂಡು ಸೈನ್ ವೈಗೆ ಕಾಸ್ ವೈ. ಏನಾಗುತ್ತೆ ಇದು ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಆಗುತ್ತೆ. ಮೈನಸ್ 6x ಮೈನಸ್ ಇ ಪವರ್ ಎಕ್ಸ್ ಕಾಸ್ ವೈ. ಏನು ಮಾಡಬೇಕು ಇಲ್ಲಿ ನೋಡಿ, ಅವ್ರು ಟ್ರೈ ಮಾಡಿ ಅಂತಿರೋದು ಇದು ಮತ್ತು ಇದು ಪ್ಲಸ್ ಮಾಡಿ ಅಂತ ನೋಡಿ. ಇದು 1 ಇದು 2 1 + 2 ಮಾಡಿದ್ರೆ ನೋಡಿ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 6x ಪ್ಲಸ್ ಇ ಪವರ್ ಎಕ್ಸ್ ಕಾಸ್ ವೈ. ಆಮೇಲೆ ಪ್ಲಸ್ ಇದು ಬರ್ಕೊಳ್ಬೇಕು ಮೈನಸ್ 6x ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಅದಕ್ಕೆ ಇಲ್ಲಿ ಏನಿದೆ ಅಂತ ಬರ್ಕೊಳ್ಳಿ ನೋಡಿ. 6x ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಆನ್ಸರ್ 0. ನೋಡಿ ಕ್ವಶನ್ ಏನು, ಪ್ರೂವ್ ದಟ್ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಈ ಥರ ಮಾಡಬೇಕು, ಗೊತ್ತಾಯ್ತಲ್ವಾ. ಯು ಈಸ್ ಈಕ್ವಲ್ ಟು ಬರ್ಕೊಳ್ಳಿ. ಆಮೇಲೆ ಡೋ ಯು ಬೈ ಡೋ ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ಕ್ಯೂಬ್ಗೆ 3x², ಇಲ್ಲಿ ಎಕ್ಸ್ ಮಾತ್ರ ವೇರಿ ಮಾಡಿ 3y² ಇಟ್ಕೊಂಡು ಎಕ್ಸ್ಗೆ 1, ಇಲ್ಲಿ ಎಕ್ಸ್ಗೆ 1 ಕಾಸ್ ವೈನ ಹಂಗೆ ಇಟ್ಕೊಂಡು ಇ ಪವರ್ ಎಕ್ಸ್ಗೆ ವೇರಿಯೇಷನ್ ಇ ಪವರ್ ಎಕ್ಸ್ ಇಲ್ಲ ಅಂದರೆ 0. ಡೋ ಯು ಬೈ ಡೋ ಎಕ್ಸ್ ಇನ್ನೊಂದು ಸತಿ ಬರ್ಕೊಡಿ. 3x² ಮೈನಸ್ 3y² ಪ್ಲಸ್ 1 ಇ ಪವರ್ ಎಕ್ಸ್ ಕಾಸು. ಡೋ ಬೈ ಡೋ ಎಕ್ಸ್ ಆಫ್ ಡೋ ಯು ಬೈ ಡೋ ಎಕ್ಸ್ ಅಂದರೆ 3 ಹಂಗೆ ಇಟ್ಕೊಂಡು x²ಗೆ 2x, ಎಕ್ಸ್ ಇಲ್ಲ ಅಂದರೆ 0, ಕಾಸ್ ವೈನ ಹಂಗೆ ಇಟ್ಕೊಂಡು ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್. ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 3 × 2 = 6x ಇ ಪವರ್ ಎಕ್ಸ್ ಕಾಸ್ ವೈ ಆಗುತ್ತೆ. ನೆಕ್ಸ್ಟ್ ಡೋ ಯು ಬೈ ಡೋ ವೈ. ಯುನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇಲ್ಲಿ ವೈ ಇಲ್ಲ, ಅದಕ್ಕೆ 0. ಇಲ್ಲಿ ಮೈನಸ್ 3x ಇಟ್ಕೊಂಡು y²ಗೆ 2y, ಇಲ್ಲಿ ವೈ ಇಲ್ಲ ಅದಕ್ಕೆ 0. ಇ ಪವರ್ ಎಕ್ಸ್ನ ಹಂಗೆ ಇಟ್ಕೊಂಡು ಕಾಸ್ ವೈಗೆ ಮೈನಸ್ 10y, ಇಲ್ಲಿ ವೈ ಇಲ್ಲ ಅದಕ್ಕೆ 0. ಈಗ ನೋಡಿ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಮೈನಸ್ 6xy ಮೈನಸ್ ಇ ಪವರ್ ಎಕ್ಸ್ ಸೈನ್ ವೈ. ಡೋ ಬೈ ಡೋ ವೈ ಆಫ್ ಡೋ ಯು ಬೈ ಡೋ ವೈ ಅಂದರೆ ಇನ್ನು ವಿತ್ ರೆಸ್ಪೆಕ್ಟ್ ಟು ವೈ ಇನ್ನೊಂದು ಸತಿ ಮಾಡಬೇಕು. ಮೈನಸ್ 6x ವೈಗೇನು 1 ಮೈನಸ್ ಇ ಪವರ್ ಎಕ್ಸ್ ಸೈನ್ ವೈಗೆ ಕಾಸ್ ವೈ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ. ಈ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ವಿಲ್ ಬಿಕಮ್ ಮೈನಸ್ 6x ಮೈನಸ್ ಇ ಪವರ್ ಎಕ್ಸ್ ಕಾಸ್ ವೈ. ಈಗ 1 + 2 ಮಾಡಿದ್ರೆ ಈಗ ನೋಡಿ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಮಾಡಿದ್ರೆ ರೈಟ್ ಹ್ಯಾಂಡ್ನ ಆ್ಯಡ್ ಮಾಡಬೇಕು. 6x ಪ್ಲಸ್ ಇ ಪವರ್ ಎಕ್ಸ್ ಕಾಸ್ ವೈ ಪ್ಲಸ್ ಆಫ್ ಮೈನಸ್ 6x ಮೈನಸ್ ಇ ಪವರ್ ಎಕ್ಸ್ ಕಾಸ್ ವೈ ಈ ಥರ ಆಗುತ್ತೆ. ಎಲ್ಲ ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.